ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸದಿದ್ದರೆ ಕಬ್ಬು ಸಾಗಣೆಗೆ ಅವಕಾಶ ನೀಡುವುದಿಲ್ಲ ಎಂದು ರೈತ ಹೋರಾಟಗಾರರಾದ ಶಶಿ ಬಂಗಾರಿ ಹೇಳಿದರು. ಸ್ಥಳೀಯ ಶಶಿ ಬಂಗಾರಿ ನಿವಾಸದಲ್ಲಿ ಮಂಗಳವಾರ ಸಾಯಂಕಾಲ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿ ಸೇರಿದಂತೆ ಬಾಗಲಕೋಟದ ಕಬ್ಬು ಕಾರ್ಖಾನೆಯವರು 3,200 ದರ ಕೊಡುವುದಾಗಿ ಹೇಳಿದ್ದಾರೆ. ಇದಕ್ಕೆ ರೈತರು ಒಪ್ಪದೆ ಕಳೆದ ಸುಮಾರು ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ರೈತರು 3,500 ದರ ನಿಗದಿಪಡಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಮುದ್ದೇಬಿಹಾಳ ತಾಲೂಕಿನಲ್ಲಿ ಬಾಲಾಜಿ ಸಕ್ಕರೆ ಕಾರ್ಖಾನೆಯವರು 2,900 ದರ ನಿಗದಿಪಡಿಸಿದ್ದಾರೆ. ಇದಕ್ಕೆ ನಮ್ಮ ವಿರೋಧವಿದೆ. ನೆರೆಯ ಜಿಲ್ಲೆಯಲ್ಲಿ ಒಂದು ದರ, ಇಲ್ಲಿ ಒಂದು ದರ ಎಂದರೆ ಯಾವ ನ್ಯಾಯ? ಬಾಲಾಜಿ ಕಾರ್ಖಾನೆಯವರು ರೈತರನ್ನು ತುಳಿಯುವ ಪ್ರಯತ್ನ ನಿರಂತರವಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ಬಾಲಾಜಿ ಕಾರ್ಖಾನೆಯವರು 3,500 ರೂಪಾಯಿ ದರ ನಿಗದಿಪಡಿಸಬೇಕು. ಇಲ್ಲವಾದರೆ ಉಗ್ರ ಹೋರಾಟವನ್ನು ಪ್ರಾರಂಭಿಸಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ರೈತ ಭೂಮಿಗಾಗಿ, ಕಬ್ಬಿಗಾಗಿ, ತನ್ನ ಉಪಜೀವನಕ್ಕಾಗಿ 12 ತಿಂಗಳ ಸಮಯ ಕೊಡಬೇಕು. ಈ 12 ತಿಂಗಳಲ್ಲಿ 1 ಎಕರೆಗೆ ಹೇಳಕತ್ತೀನಿ ನಾನು. ಖರ್ಚು ಏನು ಬರ್ತದಂದ್ರೆ ನಿಮ್ಗೆ ತಿಳಿದಿರುವಂತೆ ಅಂದಾಜು 1 ಎಕರೆಗೆ 10 ರಿಂದ 15 ಸಾವಿರ ರೂಪಾಯಿ ಸರ್ಕಾರಿ ಗೊಬ್ಬರ ಬರ್ತಂತ ನನಗನ್ಸೈತಿ. ನಾನು ಒಬ್ಬ ರೈತ ಇದ್ದೀನಿ. 1 ಎಕರೆಗೆ 3 ರಿಂದ 4 ಬಾರಿ ರಾಸಾಯನಿಕ ಗೊಬ್ಬರ ಕೊಡಬೇಕು. ನೀವು ಅದೇ ಒಂದೊಂದು ಬೇರೆ ಬೇರೆ ಹೇಳ್ತೀನಿ. 3 ರಿಂದ 4 ಸರಿ ಗೊಬ್ಬರ ಕೊಡಬೇಕು. 3 ರಿಂದ 4 ಸರಿ ಗೊಬ್ಬರ ಕೊಡಬೇಕಾದ್ರೆ 10 ರಿಂದ 15 ಸಾವಿರ ರೂಪಾಯಿ ಗೊಬ್ಬರದ ಖರ್ಚು ಬರ್ತದೆ. 1 ಎಕರೆಗೆ ಹಚ್ಚು ಖರ್ಚು ಮತ್ತು ಬೀಜದ ಖರ್ಚು, ಆಳಿನ ಪಗಾರ ಮತ್ತು ಬೀಜದ ಖರ್ಚು ಸೇರಿ 15 ರಿಂದ 20 ಸಾವಿರ ರೂಪಾಯಿ 1 ಎಕರೆಗೆ ಖರ್ಚು ಬರ್ತದೆ. 15 ಸಾವಿರ ರೂಪಾಯಿ ಗೊಬ್ಬರ, 20 ಸಾವಿರ ರೂಪಾಯಿ ಅಚ್ಚು ಬೀಜ ಮತ್ತು ಅಲ್ಲಿದ್ದಂಥ ಕೂಲಿ ಕಾರ್ಮಿಕರ ಪಗಾರ. ತದನಂತರ ಅದು 12 ತಿಂಗಳ ಅದು ಭೂಮಿ ಹದಗೊಳಿಸ್ಬೇಕಾದ್ರೆ ಒಂದು 8 ರಿಂದ 10 ಸಾವಿರ ರೂಪಾಯಿ 1 ಎಕರೆಗೆ ಖರ್ಚು ಬರ್ತದೆ. ತದನಂತರ ಒಂದು 12 ತಿಂಗಳೊಳಗೆ ಅದಕ್ಕೆ ಸೆದಿ ಎಲ್ಲ ತೆಗಿಬೇಕಾದ್ರೆ 10 ರಿಂದ 15 ಸಾವಿರ ರೂಪಾಯಿ ಒಂದು ಆಳಿನ ಪಗಾರ ಬರ್ತದೆ. ಮತ್ತು 12 ತಿಂಗಳು ಅದು ನೀರು ಹಾಯಿಸ್ಬೇಕಾದ್ರೆ ಒಂದು ಎಕರೆಗೆ ಒಂದು 10 ಸಾವಿರ ರೂಪಾಯಿ ಆಳಿನ ಪಗಾರ, ನೀರು ಕಟ್ಟು ಮನುಷ್ಯನ ಪಗಾರ ಬರ್ತದೆ. ಇದೆಲ್ಲ ಸೇರಿ ಮಿನಿಮಮ್ 1 ಎಕರೆಗೆ 12 ತಿಂಗಳಲ್ಲಿ ಆ ರೈತಿಗೆ ಖರ್ಚಾಗುವಂಥದ್ದು 75 ರಿಂದ 80 ಸಾವಿರ ರೂಪಾಯಿ ಖರ್ಚಾಗ್ತದೆ. 70 ರಿಂದ 80 ಸಾವಿರ ರೂಪಾಯಿ ಖರ್ಚಾಗಿದ್ದು 12 ತಿಂಗಳ ಅವ ದುಡ್ಡು ಹಾಕಬೇಕು. ಹಗಲಿ ರಾತ್ರಿ ಅದಕ್ಕೆ ಕಣ್ಣಿಟ್ಟು ದುಡಿಬೇಕು, ನೀರು ಕಟ್ಟಬೇಕು. ಇದು 1 ವರ್ಷ ಅವ ದುಡ್ಡು ಹಾಕಿದ್ದು ಅದು ಸಕ್ಕರೆ ಕಾರ್ಖಾನೆಗಳಿಗೆ ಕೊಟ್ಟು ಆ ಸಕ್ಕರೆ ಕಾರ್ಖಾನೆಗಳು ಇವರು ಬಿಲ್ ಕೊಡಬೇಕಾದ್ರೆ ಮತ್ತೆ 2 ತಿಂಗಳು ಹೋಗ್ತದೆ. ಸುಮಾರು 12 ರಿಂದ 14 ತಿಂಗಳ ರೈತನಿಗೆ ವಾಪಸ್ ಆ ದುಡ್ಡು ಬರಬೇಕಾದ್ರೆ 14 ತಿಂಗಳ ಟೈಮ್ ತೊಗೊತದೆ. 14 ತಿಂಗಳ ಟೈಮಿಗೆ 70 ರಿಂದ 80 ಸಾವಿರ ರೂಪಾಯಿ ದುಡ್ಡಿಗೆ ಒಂದು 10 ರಿಂದ 15 ಸಾವಿರ ರೂಪಾಯಿ ಅದಕ್ಕೆ ಬಡ್ಡಿ ಆಗ್ತದೆ. ಅದು 70 ರಿಂದ 75 ಸಾವಿರ ರೂಪಾಯಿ ಖರ್ಚು ಮತ್ತು 10 ರಿಂದ 15 ಸಾವಿರ ರೂಪಾಯಿ ಬಡ್ಡಿ. ರೈತನ ಕೈ ದುಡ್ಡು ಬರಬೇಕಾದ್ರೆ 14 ತಿಂಗಳಿಗೆ ಬರ್ತದೆ. ಆ ಅವಧಿಗೆ ಅವನು 85 ರಿಂದ 90 ಸಾವಿರ ರೂಪಾಯಿ ರೈತನ ಕೈಯಿಂದ ದುಡ್ಡು ಹೋಗಿರ್ತದೆ. ಆ ಬೆಳೆ ಎಷ್ಟು ಬರ್ತೈತೆ ಅಂದ್ರೆ 1 ಎಕರೆಗೆ ಎವರೇಜ್ 25 ರಿಂದ 35 ಟನ್ನು. ಭಾರಿ ಬೆಳೆದಾನಪ್ಪ ರೈತ ಅಂದ್ರೆ 40 ಟನ್ ಬೆಳಿತಾನೆ. ನಮಗೆ 40 ಬೇಡ, 25 ಬೇಡ, ಎವರೇಜ್ 30 ಟನ್ ನಮ್ಮ ಹೊಲದಾಗ ನಮ್ಮ ಕಬ್ಬು ಬಂದೈತೆ ಅಂತ ನಾವು ತಿಳ್ಕೊತೀವಿ. ಇವತ್ತು ಎಂಥ ಕಬ್ಬು ಬೆಳೆದಾನ ರೈತ, ಒಳ್ಳೆ ಕಬ್ಬು ಬೆಳೆದಾನಂದ್ರೂ ಎವರೇಜ್ 30 ಟನ್ನೇ ಕುಂತಾವು. 30 ಟನ್ ಕಬ್ಬಿಗೆ ಇವತ್ತು ಫ್ಯಾಕ್ಟ್ರಿಯವರು ಘೋಷಣೆ ಮಾಡ್ತಾರೆ 2,900 ರೂಪಾಯಿ ತೆಗ್ದ ರೇಟ್ ಹೇಳಿದ್ದಾರೆ. 2,900 ರೂಪಾಯಿ ಅಂದ್ರೆ ನಾವು 3,000 ಹಿಡಿಯಮ್ಮ. 100 ರೂಪಾಯಿ ಏನೋ ಗೊಬ್ಬರ ಕೊಡ್ತೀವಿ, ಇನ್ನೂ ಅದು ಸಸ್ಪೆನ್ಸ್ನಾಗ ಇಟ್ಟಾರೆ. 30,000 ರೂಪಾಯಿ ಲೆಕ್ಕ ಹಿಡಿದ್ರೆ 30 ಟನ್ನಿಗೆ 90,000 ರೂಪಾಯಿ ಆಯ್ತು. ನಾವು ಹಾಕಿದ್ದು 90,000 ಆಯ್ತು. ಇವತ್ತು ರೈತ ಇದು ಖರ್ಚು ವೆಚ್ಚ ನೋಡಿದ್ರೆ ಈ ಬದುಕಲಿಕ್ಕೆ ಹೆಂಗೆ ಸಾಧ್ಯ? ಮುಂದೆ ಅವನ 12 ತಿಂಗಳ ಅವನ ಮಕ್ಕಳ, ಅವನ ಹೆಂಡ್ರ ಮಕ್ಕಳ, ಅವ್ರ ಮನೆ ಖರ್ಚು ವೆಚ್ಚಗಳನ್ನು ಎದುರು ನಿಗಿಸ್ಬೇಕು. ಇದೆಲ್ಲ ಸರ್ಕಾರಕ್ಕೂ ಗೊತ್ತಿದೆ, ಈ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಗೊತ್ತಿದೆ. ಇದು ಮುದ್ದಾಮ ರೈತರು ಕೂಡ ಅವ್ರು ಆಟ ಆಡಕತ್ತಾರೆ. ಮತ್ತು
ಇನ್ನು ರೈತಂದು ಇದು ಒಂದು ಕಥೆ ಆಯ್ತು. ನಂತರ ಕಾರ್ಖಾನೆ ಅವ್ರದ್ದು ಏನಂದ್ರೆ ಅವ್ರ ಸರ್ಕಾರ, ಕೇಂದ್ರ ಸರ್ಕಾರ FRP ರೇಟ್ ಫಿಕ್ಸ್ ಮಾಡ್ಯಾರ. ಇವತ್ತಿಗೆ 3,771 ರೂಪಾಯಿ 72 ರೂಪಾಯಿ ಮಾಡ್ಯಾರ. ಅದು ಸರಾಸರಿ ಅದು ರಿಕವರಿ 9.5ಗೆ ಅವರು 3,772 ರೂಪಾಯಿ ಮಾಡಿದಾರ. ಇವತ್ತು ನಮ್ಮದು 10.25 ರಿಕವರಿ ಅದ. ರಿಕವರಿ ಒಳಗು ಅವರು ನಾವು 270 ರೂಪಾಯಿ ಅಂದಾಜು ನಾವು ಕಳ್ಕೊಂಡಿವಿ. ಈಗದಾಗ ಅವರು 9.5ಗೆ ರಿಕವರಿ ಆ ರೇಟ್ ಇಟ್ಟಾರ. ನಮ್ಮದು ಬರೋದು ಇವರು ತೆಗೆದಿದ್ದು ರಿಕವರಿ ತೆಗೆದಿದ್ದು 10.25. ರಿಕವರಿ ಒಳಗೆ ನಾವು 270ರಿಂದ 80 ರೂಪಾಯಿ ಕಳ್ಕೊಂಡಿವಿ. ಈಗ ರೇಟಿನೊಳಗೆ ಇಲ್ಲೇ ಬಾಜು ಫ್ಯಾಕ್ಟ್ರಿ ಒಳಗೆ ಇಲ್ಲೇ ನಾಯಿನೇಗ್ಲಿ ಇರ್ಬೋದು, ಬಾಗಲಕೋಟೆ ಒಳಗೆ ಇನ್ನೊಂದು ಫ್ಯಾಕ್ಟ್ರಿ ಇರ್ಬೋದು, ಬೆಳಗಾವದಾಗ 106 ಫ್ಯಾಕ್ಟ್ರಿ ಅದಾವೆ, ಒಂದು 50ರಿಂದ 60 ಫ್ಯಾಕ್ಟ್ರಿ ಅದಾವೆ. ಒಂದು 2-3 ಉತ್ತರ ಕರ್ನಾಟಕ ಜಿಲ್ಲಾದೊಳಗೆ ಅವರು ಬೆಳಗಾವಿ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲಾದೊಳಗೆ ಆಲ್ರೆಡಿ ಈಗ 5ರಿಂದ 6 ದಿವಸ ಆಯಿತು ದೊಡ್ಡ ಹೋರಾಟ ನಡೆದೈತಿ. ಆ ಹೋರಾಟದ ಫಲವಾಗಿ ಅವನು ಕಾರ್ಖಾನೆಯವರು ಏನು ಮಾಡ್ಯಾರ, 3,700 ರೂಪಾಯಿ ಕೊಡಕ್ಕೆ ತಯಾರಾಗ್ಯಾರ. ಆ 3,700 ರೂಪಾಯಿ ಕೊಡಕ್ಕೆ ಅವ್ರು ತಯಾರಾಗ್ಯಾರ. ನಮ್ಮ ತಾಲೂಕಿನಾಗ 2,900 ಇವ್ರು ಹೇಳ್ತಾರೆ. ಇದ್ರೊಳಗೆ ರೈತಗ ಆ ಫ್ಯಾಕ್ಟ್ರಿ ಲೆವೆಲ್ಗೆ ಹಿಡಿದ್ರೆ 300 ರೂಪಾಯಿ ನಮಗೆ ಲಾಸ್ ಮಾಡ್ತಾರ. ನಂತರ ರೈತಗರ ಏನು ಒಂದು 10 ರೂಪಾಯಿ ಉಳಿದಿಲ್ಲ. ಕಾರ್ಖಾನೆಯವರು ಏನು ಮಾಡ್ತಾರಂದ್ರೆ, ಕಾರ್ಖಾನೆಯವರು ಬರೀ ಸಕ್ರೆ ಅಲ್ಲ, ಅವರಿಗೆ ಈ ರೈತನ ಕಬ್ಬಿನಿಂದ ಇನ್ನಿತರ ಉತ್ಪನ್ನಗಳು ಆ ಕಬ್ಬಿನಿಂದ ತಯಾರು ಮಾಡ್ತಾರೆ. ಸಕ್ರೆ ಒಂದು, ಇನ್ನೊಂದು ಮೊಲಾಲಿಸ್ ಅಂತ ಏನಂತಾರೆ, ಮೊಲಾಲಿಸ್ ಅಂತಾರೆ ಅಂತಾರೆ. ಮೊಲಾಲಿಸ್ ಒಂದು, ಇನ್ನೊಂದು ಸ್ಪಿರಿಟ್ ತಯಾರು ಮಾಡ್ತಾರ, ಇನ್ನೊಂದು ಅದು ಎಥಿನಾಲ್ ತಯಾರು ಮಾಡ್ತಾರೆ, ಅದ್ರಾಗ ಪೆಟ್ರೋಲ್ದಾಗ ಮಿಕ್ಸ್ ಮಾಡ್ತಾರ, ಮತ್ತು ಇನ್ನೊಂದು ಗ್ಯಾಸ್ ತಯಾರು ಮಾಡ್ತಾರೆ, ಮತ್ತು ಇನ್ನೊಂದು ಕರೆಂಟ್ ತಯಾರು ಮಾಡ್ತಾರೆ. ಈ ಕಬ್ಬಿನಿಂದ ಉಪ ಉತ್ಪನ್ನಗಳೇ ಸಾಕಷ್ಟಿದಾವೆ. ಈ ಒಂದು ಸ್ಪಿರಿಟ್ನಿಂದ ಒಂದು 2 ಹನಿ ಸ್ಪಿರಿಟ್ನಿಂದ ಮಿನಿಮಮ್ ಒಂದು ಲೀಟರ್ ಮದ್ಯ ತಯಾರಾಗ್ತದೆ. 1 ಟನ್ ಕಬ್ಬಿನಿಂದ ಸರ್ಕಾರಕ್ಕೆ ಎಲ್ಲ ಲೆಕ್ಕ ಹಾಕಿದ್ರೆ 4,000ರಿಂದ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತದ. ತಜ್ಞರು ಅದನ್ನು ಲೆಕ್ಕ ಮಾಡಿ ಕುಡಿಸ್ಯಾರ. 4,000ರಿಂದ 5,000 ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತದ 1 ಟನ್ ಕಬ್ಬಿನಿಂದ. ಹಿಂದೆ ಸರ್ಕಾರಗಳು ಏನು ಮಾಡಿದ್ದು, ಇವೇನು ಕಬ್ಬಿನಿಂದ ಉಪ ಉತ್ಪನ್ನಗಳು ತಯಾರಾಗ್ತಿದ್ವಲ್ಲ, ಅದರ ಉತ್ಪನ್ನದಿಂದ ಬಂದಂಥ ಲಾಭಾಂಶದೊಳಗೆ 70% ರೈತನಿಗೆ, 30% ಫ್ಯಾಕ್ಟ್ರಿ ಮಾಲಕನಿಗೆ ಅಂತ ಇತ್ತು. ಇವಾಗ ಯಾವುದನ್ನು ಕೊಡ್ತಾ ಇಲ್ಲ ಅವರು. ಸಕ್ಕರೆ ಕಾರ್ಖಾನೆಯವರು ಯಾವುದನ್ನು ಕೊಡ್ತಾ ಇಲ್ಲ ರೈತಗೆ. ಇಂಥ ಪರಿಸ್ಥಿತಿ ಒಳಗೆ ಅವರು ಕರೆಂಟ್ ಮಾರ್ಕೋತಾರ, ಮತ್ತು ಮೊಲಾಲಿಸ್ ಮಾರ್ಕೋತಾರ, ಸ್ಪಿರಿಟ್ ಮಾರ್ಕೊಂತಾರ, ಮತ್ತೆ ಯಾವ್ದ್ರಿ ಅದೇ ಮಾಡ್ತಾರ. ಇಂಥ ಕಬ್ಬಿನಿಂದ ಒಂದು 10 ಪ್ರಾಡಕ್ಟ್ಗಳು ತಯಾರು ಮಾಡಿ ಮಾರ್ತಾರ. 1 ಟನ್ನಿನ ಕಬ್ಬಿಗೆ ಅವರು ಸುಮಾರು 4,000ರಿಂದ 5,000 ರೂಪಾಯಿ 5,000 ರೂಪಾಯಿ ಅವರು ಇದರ ಉತ್ಪನ್ನ ಅವ್ರು ತಗೋತಾರೆ. ರೈತ 12 ತಿಂಗಳ ದುಡಿದು 2,900 ಅವ ಟನ್ನಿಗೆ ತಗೋಬೇಕು. ಅವಾಗ ಹಾಕ್ಕೊಳಕ್ಕೆ ಅಂಗಿ ಸಹಿತನೂ ಇಲ್ಲ ಇವತ್ತು. ಇಂಥ ಪರಿಸ್ಥಿತಿ ಒಳಗೆ ಈ ಸರ್ಕಾರನು ಏನು ಕಣ್ಣು ತೆಗೆದು, ಸರ್ಕಾರಕ್ಕೆ 1 ಟನ್ ಕಬ್ಬಿನಿಂದ 5,000 ರೂಪಾಯಿ ಟ್ಯಾಕ್ಸ್ ಬರ್ತದಂದ್ರೂ ಒಂದು ರೈತನ ಕಾಳಜಿ ಮಾಡೋದು ಸರ್ಕಾರ, ಇದು ಸರ್ಕಾರ. ಮತ್ತು ಇನ್ನೊಂದು ರೈತಗ ಇಷ್ಟಾಗಿನೂ ಸಹಿತ ಈ ತೂಕದಲ್ಲಿ ಮೋಸ. ಫ್ಯಾಕ್ಟ್ರಿ ಒಳಗೆ, ಎಲ್ಲ ಫ್ಯಾಕ್ಟ್ರಿ ಒಳಗೆ ಈ ಸುಮಾರು ಈಗ ಉತ್ತರ ಕರ್ನಾಟಕದ ಒಂದು ಮೂರು ಜಿಲ್ಲಾದೊಳಗೆ ಕೂಡಿ ಒಂದು 40ರಿಂದ 50 ಕಾರ್ಖಾನೆ ಅದಾವು. ಎಲ್ಲ ಕಾರ್ಖಾನೆ ಒಳಗೆ ಅದೇ ಮೋಸ. ಇವತ್ತು ನಿನ್ನೆ ವಿಧಾನಸಭಾದಾಗ ಸೌದಿ ಅವರು ಮಾತಾಡಿದ್ರು. ಆ ಫ್ಯಾಕ್ಟ್ರಿ ಒಳಗೆ ತೂಕದೊಳಗೆ ಹೆಂಗೆ ಮೋಸ ಮಾಡ್ತಾರಂತ ವಿರಳವಾಗಿ ಬಿಚ್ಚಿಟ್ರು ಅವರು. ಸ್ಪೀಕರ್ ವಿರುದ್ಧ ಒಂದು 10-15 ಅರ್ಧ ತಾಸು ಮಾತಾಡಿದ್ರು ಅವರು. ಫ್ಯಾಕ್ಟ್ರಿ ಒಳಗೆ ಮೋಸದೊಳಗೆ ತೂಕದೊಳಗೆ ಹೆಂಗೆ ಮೋಸ ಮಾಡ್ತಾರಂತ. ಅದಕ್ಕೂ ಯಾವುದು ಕ್ಯಾರಿ ಅನ್ನೋದು ಸರ್ಕಾರ, ಆ ಸಂಬಂಧಪಟ್ಟ ಸಚಿವರು ಯಾವುದು ಕ್ಯಾರಿ ಅನ್ನೋದು. ಅದಕ್ಕೆ ಯಾವಾಗೇ ಒಮ್ಮೆ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರ,
ಸ್ವಲ್ಪ ದಿವಸ ಆದ್ಮೇಲೆ ಅದನ್ನು ಮರೆತು ಬಿಡ್ತಾರೆ. ಇದು ಯಾಕೆ ಹಿಂಗಾಗತ್ತಂದ್ರೆ ನಮ್ಮನ್ನು ಆಳುವಂಥವ್ರು ಯಾವುದೇ ಪಕ್ಷದವ್ರು ಇರ್ಬೋದು, ಅವರೆಲ್ಲ ಉತ್ತರ ಕರ್ನಾಟಕದಾಗ ಸಕ್ಕರೆ ಕಾರ್ಖಾನೆ ಮಾಲಕರದಾರ. ಇದಕ್ಕಾಗಿ ರೈತರಿಗೆ ಆ ಕಬ್ಬು ಬೆಳೆಯೋದ್ರಲ್ಲಿರಲಿ ಇನ್ನೊಂದರಲ್ಲಿರಲಿ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. ಇದೇ ಉದ್ದೇಶ. ಮತ್ತೆ ಯಾವುದೇ ಪಕ್ಷದವ್ರು ಇರಲಿ, ಅವ್ರ ಒಳಗ ನಾವು ಕಾರ್ಖಾನೆ ಬಿಸ್ನೆಸ್ ಒಳಗ ನಾವೆಲ್ಲ ಒಂದೇ, ರಾಜಕಾರಣನ ಬೇರೆ, ಇದು ಬಿಸ್ನೆಸ್ ಬೇರೆ ಅಂತ ಅವ್ರು ಮಾತಾಡ್ತಾರೆ. ಇದೆಲ್ಲ ನಮ್ಮ ರೈತರಿಗೆ ತಿಳಿಬೇಕು. ಇವಾಗ ಈ ಪತ್ರಿಕಾಗೋಷ್ಠಿ ಮುಖಾಂತರ ಈ ಸರ್ಕಾರಕ್ಕೆ ಎಷ್ಟು ಲಾಭ ಐತಿ, ಒಬ್ಬ ರೈತ ಒಂದು ಟನ್ ಕಬ್ಬು ಬೆಳೆದ್ರಿಂದ ಸರ್ಕಾರಕ್ಕೆ ಎಷ್ಟು ಲಾಭ ಐತಿ, ಫ್ಯಾಕ್ಟ್ರಿಯವರಿಗೆ ಮಿನಿಮಮ್ 2 ರಿಂದ 2.5 ಸಾವಿರ ರೂಪಾಯಿ ನಮಗೆಲ್ಲ ಚುಕ್ತ ದುಡ್ಡು ಮುಟ್ಟಿಸಿದ್ರು 2 ರಿಂದ 2.5 ಸಾವಿರ ರೂಪಾಯಿ ಅವ್ರಿಗೆ ಲಾಭ ಆಗ್ತದೆ. ರೈತಗೆ 200 ರಿಂದ 250 ರೂಪಾಯಿನೂ ಕೂಡ ಉಳಿಯಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗ ರೈತಗ ಬೀದಿಗೆ ಬಂದನ. ಬೀದಿ ಬರಲಿಕ್ಕೆ ಕಾರಣ ಇವತ್ತು ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳು ಮತ್ತು ಕಾರ್ಖಾನೆ ಮಾಲೀಕರು. ಇವರಿಬ್ಬರು ಬಿಟ್ರ ಯಾರು ಇವರಿಬ್ಬರೇ ನಮಗ ಹೊಣೆಗಾರರು. ಮತ್ತು ರೈತ ಮತ್ತು ದೇಶದ ಬೆನ್ನೆಲುಬು ಅಂತಾರ. ರೈತ ಬೆಳಿಲಿಕ್ಕಂದ್ರೆ ಯಾರು ಇವತ್ತು ನೋಟ್ ತಿನ್ನಕ್ಕಾಗಲ್ಲ. ಇವತ್ತು ಸರ್ಕಾರದವರು ನಾನು 5 ಕಿಲೋ ಅಕ್ಕಿ ಕೊಡ್ತೀನಿ, 10 ಕಿಲೋ ಅಕ್ಕಿ ಕೊಡ್ತೀನಿ ಅಂತಾರೆ. ಅವ ರೈತ ಬೆಳಿಲಿಕ್ಕಂದ್ರೆ ಇವ್ರು ಎಲ್ಲಿ ತಂದು ಕೊಡ್ತಾರೆ? ರೈತನೇ ಬೆಳೆದು ಕೊಡ್ಬೇಕಲ್ಲ ಅಕ್ಕಿ. ಇವ್ರು ನೋಟ್ ತಿನ್ನಕ್ಕೆ ಕೊಡ್ತಾರೆ. ಅಕ್ಕಿನ 10 kg ಅಕ್ಕಿ ಕೊಟ್ಟಿನಿ ಅಂತ ಗಟ್ಟಿ ದನಿಯೊಳಗೆ ಹೇಳ್ತಾರ. ಆ 10 kg ಅಕ್ಕಿ ಬೆಳೆದವ ಯಾರು? ಅವ ಹೆಂಗೆ ಬೆಳಿತಾನೆ, ಅವ್ರ ಪರಿಸ್ಥಿತಿ ಏನೈತೆ ಅನ್ನೋದು ಸ್ವಲ್ಪನೂ ಅವರಿಗೆ ತಲೆಯಾಗಿ ಬರೋದು. ಇಂಥ ಪರಿಸ್ಥಿತಿ ಒಳಗೆ ರೈತ ಇದಲ್ಲ. ಇವತ್ತು ಇದು ರೈತ ಒಂದು ಸಂಘಟನೆ ಅಂದ್ರೆ ಇದು ರೈತ ಅಂದ್ರೆ ಇವತ್ತು ಸಂಘಟನೆ ಇಲ್ಲ, ಅಸಂಘಟಿತ ಹೋರಾಟ. ಇದು ರೈತರ ಹೋರಾಟ ಅಂದ್ರೆ ಅಸಂಘಟಿತ ಹೋರಾಟ. ಅವರ ಪರಿಸ್ಥಿತಿ, ಅವರ ಗೋಳು ಯಾರೂ ಕೇಳೋರಿಲ್ಲ. ಇದಕ್ಕೊಂದು ಸಂಘಟನೆ ಅನ್ನೋದಿಲ್ಲ, ಇವರಲ್ಲಿ ಶಕ್ತಿ ಇಲ್ಲ. ಇವಾಗ ನಾನಿರ್ಬೋದು, ಇನ್ನೊಬ್ಬರು ಶರಣಗೌಡರು ಇರ್ಬೋದು, ಇವರು ಬಸವನಗೌಡರು ಇರ್ಬೋದು, ಇವರು ಮುತ್ತಣ್ಣರು ಇರ್ಬೋದು, ಇವ್ರು ನಂದ್ಯಾಳ ರಾಮಣ್ಣರು ಇರ್ಬೋದು, ವೀರೇಶ್ನಗರ ಅಣ್ಣರು ಇರ್ಬೋದು, ಹವಾಲ್ದಾರ್ ಸಾವುಕಾರ ಇರ್ಬೋದು. ಯಾರಾದರೂ ಇದಕ್ಕೆ ನಾವು ಧ್ವನಿ ಎತ್ತಿದೀವಿ ಅಂದ್ರೆ ಇನ್ನು ಹಿಂದೆ ಇನ್ನೊಂದಿಷ್ಟು ಮಂದಿ ಅದಾರ, ಅವ್ರಿಗೊಂದು ಏನಾರ ಬೇರೆ ಹೇಳ್ತಾರೆ. ಅದೇ ಫ್ಯಾಕ್ಟ್ರಿಯವರು, ಅದೇ ರಾಜಕಾರಣಿಗಳು ನಮ್ಮ ಸಂಘಟನೆಯನ್ನು ಒಡಿತಾರೆ. ಅವರು ಒಡೆದು ನಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತಾರೆ. ಮುಂದೆ ಯಾರು ರೈತರು ಸೇರಬಾರ್ದು, ರೈತರ ಶಕ್ತಿ ಹೆಚ್ಚಾಗಬಾರ್ದು, ಅವ್ರ ಸಂಘಟನೆ ಆಗಬಾರ್ದು. ಇದು ಇಷ್ಟೇ ಹೋಗ್ಬೇಕು. ನಾವು ಫ್ಯಾಕ್ಟ್ರಿ ಮಾಲಕರು, ಕಾರ್ಖಾನೆ ಮಾಲಕರು, ನಾವು ಶ್ರೀಮಂತರು ಆಗ್ತಾ ಹೋಗ್ಬೇಕು. ನಾವು ಕುರ್ಚಿ ಒಳಗೆ ಕುಂದಿರ್ಬೇಕು. ನಮ್ಮ ರಾಜಕಾರಣ ಹಿಂಗ ನಡೀತಿರ್ಬೇಕು. ರೈತರು ಹಂಗೆ ಹರ್ಕೊಂಡು ಇವ್ರು ದುಡಿತಾನ ಇರ್ಬೇಕಂತ ಅವ್ರ ಉದ್ದೇಶ. ಇದೆಲ್ಲ ಈ ಎಲ್ಲ ನಮ್ಮ ರೈತರಿಗೆ ತಿಳಿದಂತ ನಾನು ಆಶಾ ವ್ಯಕ್ತಪಡಿಸ್ತೇನೆ. ಈ ಬೆಳಗಾವಿ ಜಿಲ್ಲೆಯೊಳಗ, ಈ ಬಾಗಲಕೋಟೆ ಜಿಲ್ಲೆಯೊಳಗ ಈಗಾಗಲೇ 5 ರಿಂದ 6 ದಿವಸ ಆಯ್ತು ಅಹೋರಾತ್ರಿ ಧರಣಿ ನಡೆದದ. ಅವರ ಬೇಡಿಕೆ ಟನ್ನಿಗೆ 3,500 ರೂಪಾಯಿ ಅಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ. ಅವರು ಕಾರ್ಖಾನೆ ಮಾಲೀಕರು 3,200 ಕೊಡ್ತೀವಿ ಅಂತ DC ಸಮೇತ ಬಂದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅವರಿಗೆ ಯಾವುದು ಇನ್ನ ಒಂದು ಇದು ನಿಗದಿ ಆಗಿಲ್ಲ, ದರ ನಿಗದಿ ಆಗಿಲ್ಲ. ಇದು ಹಂಗೆ ಮುಂದುವರೆದೈತಿ. ಇವತ್ತು ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳ್ಬೇಕೇನಂದ್ರೆ, ಅವ್ರೇನು ಬೆಳಗಾವದಾಗ ಏನು 3,500 ಟನ್ನಿಗೆ ಬೇಡಿಕೆ ಇಟ್ಟಿದ್ದಾರ, ಅದೇ ಬೇಡಿಕೆನೂ ಕೂಡ ನಮ್ಮ ಮುದ್ದೇಬಿಹಾಳ ತಾಲೂಕಿನ ರೈತರದು ಐತಿ. ಮತ್ತು ಈ 3,500 ಕೊಟ್ರೆ ನಾವು ರೈತರು ಸ್ವಲ್ಪ ಉಳಿತೀವಿ. ಇಲ್ಲಂದ್ರೆ ನಾವು ಮುಂದಿನ ಸಾರಿ ನಾವು ಕಬ್ಬು ಬೆಳ್ಯಾಕೂ ಆಗಲ್ಲ, ನಾವು ಹೊಲ ಬಿತ್ತಕ್ಕೂ ಆಗಲ್ಲ, ನಾವು ರಂಟಿ ಹೊಡ್ಯಾಕೂ ಆಗಲ್ಲ, ಕಬ್ಬು ಹಚ್ಚಾಕೂ ಆಗಲ್ಲ. ಇವಾಗ ನಮ್ಮ ತಾಲೂಕಿನಾಗ ಈ ಫ್ಯಾಕ್ಟ್ರಿ ಚಲುವಾಗಿ ಸುಮಾರು 10 ರಿಂದ 12 ವರ್ಷ ಆಯ್ತು. ನಾವು ಫ್ಯಾಕ್ಟ್ರಿ ಸಂಬಂಧ ದುಡ್ದಂಗೆ ಆಗೈತಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಆದ್ರೆ ನಾವು ಯಾರು ಕಬ್ಬನ್ನು ಹಚ್ಚೋದಿಲ್ಲ, ಫ್ಯಾಕ್ಟ್ರಿ ಕಬ್ಬನ್ನು ಕಳಿಸೋದಿಲ್ಲ, ಮತ್ತು ನಮ್ಮ ರೈತರನ್ನು ಉಳಿಯೋದಿಲ್ಲ. ಈ ಉದ್ದೇಶ ಸಲುವಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲರೂ ಒಂದು ಅಹೋರಾತ್ರಿ ಧರಣಿ ನಡೆದತ್ತೆ. ಆ ಧರಣಿಯೊಳಗೆ ಏನೈತಿ ಆ ರೇಟಿಗೆ ನಾವು ಒಪ್ಕೊಂತೀವಿ. ಅದೇ 3,500 ನಮಗೂ ಕೊಡಬೇಕು. ಇಲ್ಲ ಅಂದ್ರೆ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಇನ್ನೊಂದು 5-6 ದಿವಸ ನಾವು ಈಗಾಗಲೇ
ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಕೂಡ ಮಾತಾಡಿದ್ದಾಗೈತಿ. ಇನ್ನೊಂದು 5-6 ದಿವಸ ಅವರು ಟೈಮ್ ತಗೊಂಡಾರ. ಆ ಅವಧಿ ಒಳಗೆ ಅವರು ಆ ಬೆಳಗಾವಿ ಜಿಲ್ಲೆ ಒಳಗೆ ಮತ್ತು ಬಾಗಲಕೋಟೆ ಒಳಗೆ ಏನು ದರ ನಿಗದಿ ಮಾಡ್ತಾರೆ ಆ ದರ ನಮಗೆ ಕೊಡಲಿಲ್ಲ ಅಂದ್ರೆ ನಾವು ಇದೇ 40 ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಸಕ್ರೆ ಫ್ಯಾಕ್ಟ್ರಿಗೆ ನಾವು ಕಬ್ಬು ಕಳಿಸೋದನ್ನು ನಿಲ್ಲಿಸ್ತೀವಿ, ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ನಾನು ಕಾರ್ಖಾನೆ ಮಾಲೀಕರಿಗೆ ಮತ್ತು ನಮ್ಮನ್ನು ಆಳುವಂತ ನಾಯಕರಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳಿಕೆ ಇಷ್ಟಪಡ್ತೀನಿ ಅಂತ ಹೇಳಿ ನನ್ನ ಒಂದೆರಡು ಮಾತು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇನ್ನು ಆರಾಧ್ಯ ದೇವ ಶರಣಬಸವೇಶ್ವರನ ಪಾದಕಮಲಗಳಿಗೆ ಪಡಮಟ್ಟು ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ಶರಣಾರ್ಥಿ. ಭಾಳ ವಿಷಯ ಮಾತಾಡೋದು ಮೇಟಿ ಅಣ್ಣವ್ರು ನಾನು ಸವಿಸ್ತಾರವಾಗಿ ಮಾತನಾಡಿಬಿಟ್ಟಾರ. ಭಾಳ ವಿಷಯ ಹೇಳೋದಿಲ್ಲ. ಬಾಲಾಜಿ ಸಕ್ಕರೆ ಕಾರ್ಖಾನೆಯವರು ಉಳಿದು ಎಲ್ಲ ಕಾರ್ಖಾನೆಯವರು ಎಲ್ಲ ಕಾರ್ಖಾನೆಗಿಂತ ಬಾಲಾಜಿ ಸಕ್ಕರೆ ಕಾರ್ಖಾನೆ ದರ ಸ್ವಲ್ಪ ಕಡಿಮೆ ಅದ. ದರ ಇದು ಕಬ್ಬಿನ ದರವನ್ನು ಹೆಚ್ಚಿಗೆ ಮಾಡೋದ್ರ ಸಲುವಾಗಿ ನಾವು ಈ ಸಭೆ ಕರೆದು ಈ ಪೂರ್ವಭಾವಿ ಸಭೆ ಪತ್ರಿಕಾಗೋಷ್ಠಿ ಮಾಡಿ ಮುಂದೆ ನಮಗೆ 3500 ರೂಪಾಯಿ ರೇಟ್ ಕೊಡಬೇಕು. ಕೊಡ್ದಿದ್ರೆ ಈ ನಮ್ಮ ಎಲ್ಲ ಸಂಘದವರು ಕೂಡ ಕಾರ್ಖಾನೆಗೆ ಮುತ್ತಿಗೆ ಉಗ್ರ ಹೋರಾಟ ಮಾಡಬೇಕಂತ ಈ ಪತ್ರಿಕಾಗೋಷ್ಠಿ ಮೂಲಕ ಎಚ್ಚರಿಕೆಯನ್ನು ನೀಡ್ತೀವಿ. ಹಿರಿಯರು ಮಾತಾಡ್ತಾರೆ. ಹಾಗೂ ರೈತರಿಗೂ ಬಂದ್ರೆ ರಾಜ್ಯದೆಲ್ಲೆಡೆ ಕಬ್ಬಿಗೆ ನಿರ್ದಿಷ್ಟವಾದ ಒಂದು ಬೆಲೆ ಘೋಷಿಸುವ ಸಂಬಂಧ ಎಲ್ಲ ಕಡೆ ಹೋರಾಟಗಳು ನಡೆದಿವೆ. ಈಗಾಗಲೇ ರಾಜ್ಯದಲ್ಲಿ 78 ಶುಗರ್ ಕೇನ್ ಕಂಪ್ನಿಗಳಿವೆ. ಭೋಪಾಲು 28 ಕಾರ್ಖಾನೆಗಳು ಬೆಳಗಾವಿ ಒಂದರಲ್ಲಿದೆ. ವಿಜಯಪುರ ಜಿಲ್ಲೆಯಲ್ಲಿ 8 ಇವೆ, 10 ಇವೆ. ಈಗ ಕಂಪ್ನಿ ಮಾಲೀಕರು ಹೆಂಗೆ ಬ್ರಾಂಚ್ಗಳನ್ನು ಮಾಡ್ತಾರೆ, ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಇಲ್ಲೊಂದು ಕಡೆ ಅಲ್ಲೇ ಇಲ್ಲೇ ಮತ್ತೊಂದು ಮಾಡ್ಕೊಂಡು ಹೊಂಟಾರ. ಬಹುಶಃ ಅವರು ಲಾಭ ಇರ್ಲಿಕ್ಕಪ್ಪ ಅಂದ್ರೆ ಮತ್ತೊಂದು ಫ್ಯಾಕ್ಟ್ರಿ ತೆಗಿಲೋ ಉದ್ದೇಶ ಇರ್ಲಿಕ್ಕಿಲ್ಲ ಅಂತ ಅನಿಸ್ತದ. ಇವತ್ತು ರೈತರ ಬಗ್ಗೆ ಬಸವಣ್ಣ ಒಂದು ಮಾತು ಹೇಳಿದ 10ನೇ ಶತಮಾನದಲ್ಲಿ. ಆ ಮಾತು ಇವತ್ತು ಕೂಡ ಸರ್ವಕಾಲಿಕ ಸತ್ಯ ಮತ್ತು ಶ್ರೇಷ್ಠ ಅಂತ ಹೇಳಕ್ಕೆ ನಾನು ಖುಷಿಯಾಗ್ತದ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಒಕ್ಕು ಲಿಂಗಾರ್ಚನೆ ಮಾಡಿದ ಗುರುಪ ಅವನ ನೋಡ ಕೂಡಲ ಸಂಗಮದೇವ ಎನ್ನುವಂಗೆ ಇವತ್ತು ಕೂಡ ರೈತರು ಅದೇ ದಿಶೆಯಲ್ಲಿ ಅದೇ ಹಾದಿಯಲ್ಲಿ ಜೀವನವನ್ನು ನಡೆಸಲಿಕ್ಕತ್ತಾರ. ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ರಾಜಕಾರಣ ಸಂದರ್ಭ ಸೃಷ್ಟಿಯಾದಾಗ ಎಲ್ಲರೂ ಹಸಿರು ಹಾಕೊಂಡು ನಮಗೂ ರೈತ ಬೇಕು ನಿಮಗೂ ರೈತ ಬೇಕಂತ ಹೇಳ್ತಾರ. ನಾವು ತಿಳಿದ್ರೆ ಊಟ ಹಾಕಿರ್ತೀವಿ. ಯಾರೋ ಒಂದಿಬ್ರು ಕುರ್ಚಿ ಮೇಲೆ ಕೂಡ್ತಾರ, ಒಂದಿಬ್ರು ಕೆಳಗೆ ಕೂಡ್ತಾರ. ಪರಿಸ್ಥಿತಿ ಏನು ವಿಭಿನ್ನ ಆಗಿಲ್ಲ. ಯಾರು ಶಾಸಕರಾದ್ರು ಯಾರು ಅಧಿಕಾರಕ್ಕೆ ಬಂದ್ರು ಕೂಡ ರೈತರ ಸಮಸ್ಯೆ ಹೇಳ್ತಿರೋದಾಗ್ಯದ. ನಾವು ಒತ್ತಾಯ ಪಡಿಸೋದಿಷ್ಟೇ, ನಮ್ಮೆಲ್ಲರ ಮುಖ್ಯನ ಇವತ್ತು ಫ್ಯಾಕ್ಟ್ರಿ ಅನ್ನುವಂಥದ್ದು ಭೇದ ಭಾವ ಬೇಡ. ಇಲ್ಲೇ ಬಾಗಲಕೋಟೆ ಪಕ್ಕದ ಜಿಲ್ಲೆ ಭಾಳ ದೂರ ಆಗ್ಲಿಕ್ಕಿಲ್ಲ, 300 ಕಿಲೋಮೀಟರ್ ಆಗ್ತದ. ನಾನೇಗ್ಲಿ ಅವರು 3,200 ಘೋಷಣೆ ಮಾಡ್ಯಾರ, 3,200 ರೂಪಾಯಿ ಘೋಷಣೆ ಮಾಡ್ಯಾರ. ಇಲ್ಲಿಗೆ ವ್ಯತ್ಯಾಸ ಏನೈತಿ? ಯಾಕೆ ಹೆಚ್ಚು ಮ್ಯಾಕ್ ಸಾಧ್ಯ ಅದ? ಎಲ್ಲರೂ ಒಂದೇ ರೀತಿಯೊಳಗೆ ನಾವು ಕಬ್ಬು ಬೆಳಿತೀವಿ. ತೂಕ ಮತ್ತು ಮಾಪನದಾಗ ಕಬ್ಬು ಖರೀದಿ ಮಾಡ್ತಾರ. ವ್ಯತ್ಯಾಸಗಳಾಗಬಾರ್ದು. ರೈತರ ದೃಷ್ಟಿಯಿಂದ, ರೈತರ ಅನುಕೂಲ ದೃಷ್ಟಿಯಿಂದ ನಾವು ಒಂದು ಒಳ್ಳೆಯ ಒಂದು ಬೆಲೆಯನ್ನು ಕೇಳ್ತಾ ಇದ್ದೀವಿ. ನಾವು ಒತ್ತಾಯ ಪಡಿಸ್ತೀವಿ. ತಮ್ಮೆಲ್ಲರ ಮುಖ್ಯನ ಮಾನ್ಯ ಸಕ್ಕರೆ ಸಚಿವರು ನಮ್ಮ ಜಿಲ್ಲೆಯವರೇ. ಕಳೆದ ಕಬ್ಬು ಕಟಾವು ಸಂದರ್ಭದಲ್ಲಿ ಕೂಡ ಒಂದು ಚರ್ಚೆಗೆ ಬಂದಿತ್ತು ಒಂದು ವಿಷಯ. ಏನು ಕಂಪ್ನಿ ಮಾಲೀಕರು ತೂಕದಲ್ಲಿ ಮೋಸ ಮಾಡ್ತಾರೆ ಅನ್ನೋಂಥದ್ದು ಎಲ್ಲ ಕಡೆ ಹರಡಿತ್ತು. ಅಲ್ಲಿ ಆಗೋ ಕೆಲವು ಕಡೆ ಅದು ಹೋರಾಟಕ್ಕೂ ಮುಂದೆ ಬರೆದಿತ್ತು. ಅಂತೂ ಮಧ್ಯಪ್ರವೇಶ ಮಾಡಿದಂಥ ಸರ್ಕಾರ ಮತ್ತು ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಶುಗರ್ ಕೇನ್ ಕಾರ್ಖಾನೆಗಳಿವೆ ಆ ಎಲ್ಲ ಕಡೆನೂ ಸರ್ಕಾರ ಸ್ವತಃ ಖರ್ಚಿನಲ್ಲಿ ತೂಕ ಮತ್ತು ಮಾಪನವನ್ನು ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿದರು. ಬಹುಶಃ ಇಲ್ಲಿವರೆಗೂ ಕೂಡ ಅದು ಆಶ್ವಾಸನೆಗೆ ಉಳಿದದ. ಒಂದ್ ಕಡೆ ಮಳೆ ವ್ಯತೆ, ಒಂದ್ ಕಡೆ ಬರ, ಮತ್ತೊಂದು ಕಡೆ ಈ ಬಿಲ್ ನಿಗದಿ ಸಮಸ್ಯೆ. ರೈತ ಹಲವಾರು ಸಮಸ್ಯೆ ಸುಳಿಯಲ್ಲಿ ಸಿಲುಕಿಬಿಟ್ಟಿದ್ದಾನೆ. ನೀವ್ಯಾರೂ ಕೂಡ ವೈಯಕ್ತಿಕವಾಗಿ ಅವನಿಗೆ ನೀವು ಹೆಲ್ಪ್ ಮಾಡೋದು ಬೇಡ. ಆ ಬೆಳೆದಂಥ ಬೆಲೆಗೆ ಒಳ್ಳೆ ಬೆಲೆ ಕೊಟ್ಟರೆ ಸಾಕು ಎನ್ನುವ ಜೊತೆಗೆ ಈಗಾಗಲೇ ತಾಲೂಕಿನಲ್ಲಿ ರೈತ ನಾಯಕರಾದಂಥ
ಬಿ ಪಾಟೀಲ್ ಮುರಾಳ್ ಅವರು ನಿವೃತ್ತ ಇಂಜಿನಿಯರ್ ಅವರು ಕೂಡ ಈ ಸಭೆಗೆ ಬರಬೇಕಾಗಿತ್ತು. ಅವ್ರ ಕಾರ್ಯನಿಮಿತ್ತ ಗದರ್ಗೆ ಹೋಗಿದ್ದಾರೆ. ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಬೆಂಬಲ ಇದೆ, ನೀವು ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವು ಬದಲಾಗಿರ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ದೂರವಾಣಿ ಮುಖಾಂತರ. ಹಾಗೆ ಈ ನೆರೆಯ ನಾಗರಪಟ್ಟದ ಗ್ರಾಮದ ರೈತ ಹೋರಾಟಗಾರರಂತಹ ಮಲ್ಲಿಕಾರ್ಜುನ್ ಸಿದ್ದಿಡೂರು ಕೂಡ ಬರಬೇಕಾಗಿತ್ತು. ಎಲ್ಲೊಂದು ಕಡೆ ಅವ್ರ ಸಂಬಂಧದೊಳಗೆ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ನಾವು ಹೋಗ್ಲೇಬೇಕು ಅಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದೆಲ್ಲ ಹೊರತುಪಡಿಸಿ ಎಲ್ಲ ಪಕ್ಷದ ನಾಯಕರು ಮುಖಂಡರು ಕೂಡ ನಾವು ಸಂಪರ್ಕ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ನಮ್ಮ ಮುಂದಿನ ಹೋರಾಟಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರೈತ ಹೋರಾಟಗಾರರ ಹಾಗೂ ಕಾರ್ಖಾನೆ ಮಾಲೀಕರ ಸಭೆ ಇದೆ. ಆ ಸಭೆಯ ತದನಂತರ ನಮ್ಮ ಹೋರಾಟದ ವಿಷಯಗಳು ಚರ್ಚೆಗೆ ಬರ್ತವೆ. ಇನ್ನು ಆ ಸಭೆಯ ತೀರ್ಮಾನಗಳು ನಮಗೆ ಗೊತ್ತಾಗಿಲ್ಲ. ಬಹುಶಃ ಇನ್ನೇನು ಸಾಯಂಕಾಲ 6-7 ಗಂಟೆಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಇನ್ನೊಂದೇನಪ್ಪ ಅಂದರೆ, ಈ ಸಭೆ ಉದ್ದೇಶಿಸಿ ಆಯ್ದ 4 ರೈತ ಮುಖಂಡರು ಮಾತನಾಡಿದ್ದಾರೆ. ಹಾಗೂ ಶೋಚನೀಯ ವಿಷಯ, ಪಕ್ಕದ ಬಾಗಲಕೋಟೆ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಹಾಲ್ಮತ್ ಸಮಾಜದ ಹಿರಿಯರು ಹಾಗೂ ನಮ್ಮ ಎಲ್ಲರ ಈ ಭಾಗದಾಗ ಅತ್ಯುತ್ತಮ ಮುನ್ನಡೆಯನ್ನು ಹೊಂದಿದ್ರು. ಈ ಭಾಗದ ಕಾರ್ಯಕ್ರಮ ಕೂಡ ಸಾಕಷ್ಟು ಸಲ ಎಚ್.ವೈ. ಮೇಟಿಯವರು ಆಗಮಿಸಿದ್ದಾರೆ. ಬಾಗಲಕೋಟೆ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಅರಣ್ಯ ಖಾತೆ ಮಂತ್ರಿಗಳಾಗಿ ಹಲವಾರು ಸಮಾಜಮುಖಿ ಕೆಲಸ ಕೈಗೊಂಡಿರುವಂತಹ ಎಚ್.ವೈ. ಮೇಟಿ ಸಾಹೇಬರು ಇವತ್ತು ವಯೋಸಹಜ ಕಾಯಿಲೆಯಿಂದ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಪೂರ್ವದಲ್ಲಿ ತಾವೆಲ್ಲರೂ ಕೂತ್ಕೊಂಡಲ್ಲೇ ಶ್ರೀಯುತರ ಆತ್ಮಕ್ಕೆ 1 ನಿಮಿಷಗಳ ಕಾಲ ಮೌನವನ್ನು ಸಲ್ಲಿಸಬೇಕಂತ ಕೇಳ್ತಾ ಈಗ ಮೌನ ಪ್ರಾರಂಭ. ರೇಟ್ ಸಿಗ್ತಾ ಇಲ್ಲ. ಆಮೇಲೆ ಅವ ಬೆಳೆದಿರ್ತಕ್ಕಂಥ ಬೆಲೆಗೆ ಸರಿಯಾದ ತೂಕದ ವ್ಯವಸ್ಥೆ ಇಲ್ಲ. ಎಲ್ಲ ಥರದಿಂದ ತೊಂದರೆಗೀಡಾಗಿ ರೈತ ಅವನ ಬೆಳೆಗೆ ಸರಿಯಾಗಿ ಸೂಕ್ತ ದರವನ್ನು ನಿಗದಿಪಡಿಸೋ ಒಟ್ಟ ತಯಾರಿಲ್ಲ. ಹೀಗಾಗಿ ಅವ ರೈತ ಪ್ರತಿಯೊಂದರೊಳಗೂ ಕಷ್ಟನ ಅನುಭವಿಸಿ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದರಿಂದ ಸಾವು ಹೆಚ್ಚಾಗ್ತಾವೆ. ಅದಾಗಿಂದ ರೈತ ಕಷ್ಟದಾಗಿ ಇಷ್ಟಿದ್ರು ಸಹಿತ ಮುಖ್ಯಮಂತ್ರಿಗಳರಲ್ಲಿ, ಸಕ್ಕರೆ ಸಚಿವರಾಗಲಿ ಯಾರೂ ಅದ್ರ ಬಗ್ಗೆ ವಿಚಾರ ಮಾಡಾಕತ್ತಿಲ್ಲ. ರೈತ ಪೂರ್ತಿ ರಸ್ತಾಕ್ ಬಂದಾರ. ರಸ್ತಾಕ್ ಬಂದು ಕುರ್ಲಾಪುರದೊಳಗೆ ಸುಮಾರು 4 ದಿವಸ ತನ ಆಯಿತು ರಸ್ತಾಕ್ ಬಂದು ಚಳವಳಿ ಮಾಡಾಕತ್ತಾರ. ಯಾರೊಬ್ರು ಅಲ್ಲಿ ಹೋಗಿಲ್ಲ. ಇವತ್ತು ಯಾರೊಬ್ರು ಸರ್ಕಾರ ಹೋಗಿ ಕಣ್ಣೆತ್ತು ಇದು ಮಾಡ್ಕೊಂಡು ರೈತರು ಬೀದಿಗೆ ಬಂದಾರಪ್ಪ, ಅವ್ರ ಕಷ್ಟ ಕೇಳ್ಬೇಕು ಅನ್ನುವಂಥದ್ದು ಇಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ರೈತರು ದೇಶದ ಬೆನ್ನೆಲುಬು ಅಂತಾನ. ರೈತರ ದೇಶದ ಬೆನ್ನೆಲುಬು, ಅವನ ಬೆನ್ನೆಲುಬ ಮುರಿದ್ರೆ ಹೆಂಗೆ ಬದುಕಕ್ಕೆ ಸಾಧ್ಯ? ಆಮೇಲೆ ಈಗ ಭೂಮಿನ ಉಳಿಮೆ ಮಾಡಿ ಬೋದ್ ಬಿಟ್ಟು ಕಸ ತೆಗಿಸಿ ಎಲ್ಲ ಕಬ್ಬು ಕಟಾವು ಮಾಡಿ ಫ್ಯಾಕ್ಟ್ರಿ ಕಳಿಸಿ ಇಷ್ಟೆಲ್ಲ ಮಾಡಿದ್ರು ಅವ್ಗೆ 2901 ರೂಪಾಯಿ ಕೊಟ್ರೆ ಅವ್ಗೆ ಏನು ಉಳಿತದ? ಎಷ್ಟು ಉಳಿತದ ಅವಾಗ? ಇಷ್ಟೆಲ್ಲ ಕಣ್ಣೀರು ಹಾಕಿದ್ರು ರೈತನ ಬಗ್ಗೆ ಯಾವ ಸರ್ಕಾರನೂ ಸರಿಯಾಗಿ ಅದನ್ನ ಕಣ್ಣೆತ್ತು ನೋಡೋದು. ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಯವರಲ್ಲಿ, ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ಕೋತೀನಿ. ಆಮೇಲೆ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಮನವಿ ಮಾಡ್ಕೋತೀನಿ. ನೀವು ಕಬ್ಬಿನ ಬೆಳೆಗಾರರಿಗೆ ನಿಗದಿತ ಬೆಂಬಲ ಬೆಲೆಯನ್ನು ತೋರಿಸಿ ಅವ್ರಿಗೆ ಬದುಕು ಕಟ್ಕೊಳ್ಳೋಕೆ ಅನುವು ಮಾಡಿಕೊಡ್ರಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತನು ಬೆಳೆದ ಆ ಬೆಳೆಗೆ ಸೂಕ್ತವಾದ ಬೆಲೆ ಸಿಗಲಾರಕ್ಕಾಗಿ ಅಲ್ಲಿ ಅಡ್ಡವಾದ ಒಡ್ಡು ಏನು ಇರ್ತದಲ್ಲ ಆ ಒಂದು ಮೊತ್ತ ಅದು ಸರಿಯಾಗಿಲ್ಲ. ಅದಕ್ಕೆ ಈ ಸಿಹಿ ಅಂತಕ್ಕಂಥ ಕಬ್ಬು ರೈತರ ಪಾಲಿಗೆ ವಿಷ ಆಗ್ಯದ ಇವತ್ತಿನ ದಿನದಲ್ಲಿ. ಈಗ ಮಿಶ್ರ ಬೆಳೆಯನ್ನು ಬೆಳೀತಾ ಇದ್ದಾರೆ. ತೊಗರಿ ಇರ್ಬೋದು, ಹತ್ತಿ ಇರ್ಬೋದು. ಅತಿಯಾದ ಮಳೆಯಿಂದ ಈ ವರ್ಷ ತೊಗರಿ ಮತ್ತು ಹತ್ತಿ ಬೆಳೆ ಹಾಳಾಗಿ ಹೋದವೆ. ಈ ನಮ್ಮ ಭಾಗದಲ್ಲಿ ನಾಲತೋಡ ಸುತ್ತಮುತ್ತ ಒಳದಂಡಿ ಭಾಗದಲ್ಲಿ ಎಲ್ಲರೂ ಈ ಮೇನ್ ಬೆಳೆ ಯಾವುದಾದ್ರು ಕಬ್ಬೆ ನಂಬ್ಕೊಂಡು ಕುಂತಾರ. ಆ ಕಬ್ಬಿಗೆ ರೈತ ಬೆಳೆದಂಥ ಬೆಳೆಗೆ ಸೂಕ್ತವಾದ ಬೆಲೆ ಕೊಡಬೇಕು. 3500 ನಿಗದಿಪಡಿಸಬೇಕು. ಇಲ್ಲವಾದರೆ ಮುಂದಿನ ದಿನದಲ್ಲಿ ನಿರ್ಮಾಣಗಳಲ್ಲಿ ಆ ತಮ್ಮ ಫ್ಯಾಕ್ಟ್ರಿಗೆ ನಾವು ಕಬ್ಬನ್ನು ಕಳಿಸೋದಿಲ್ಲ, ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ನಾಲತೋಡ ಸುತ್ತಮುತ್ತಲಿನ ಎಲ್ಲ ರೈತರು ಕೂಡಿಕೊಂಡು ಇವತ್ತು ಪತ್ರಿಕಾಗೋಷ್ಠಿಯಿಂದ ಆ ಕಬ್ಬಿನ ಮಾಲೀಕರಿಗೆ ಒಂದು ಎಚ್ಚರಿಸುವಂತ ಕೆಲಸವನ್ನು ಎಲ್ಲ ರೈತರು ಮಾಡ್ತಾರೆ. ಇದಕ್ಕೆ ಈ ಬೆಂಬಲಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸ್ವಾಮಿಗಳ
ಒಂದು ಬೆಂಬಲ ಇದೆ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ.